ಹಲೋ ಫ್ರೆಂಡ್ಸ್, ನಮ್ಮ ಯಾಲದಾಳು ಮನೆ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೆಸರು ಕಾಳು, ದಾಲ್ ಮತ್ತು ಮೆಂತ್ಯ ಸೊಪ್ಪು ಇದರ ಸಾರು ಮಾಡಿ ತೋರಿಸ್ತಾ ಇದ್ದೇನೆ. ಕುಕ್ಕರಿಗೆ ಒಂದು 200 ಗ್ರಾಮು ಚಂದ ವಾಶ್ ಮಾಡಿ ತೊಗರಿಬೇಳೆಯನ್ನು ಹಾಕ್ಕೊಳ್ತಿದ್ದೇನೆ. 200 ಗ್ರಾಮು ಮೊಳಕೆ ಹೊಡಿಸಿದ ಹೆಸರು ಕಾಳು ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೇನೆ. ತೊಗರಿಬೇಳೆ ಮತ್ತು ಹೆಸರು ಬೇಯಲಿಕ್ಕೆ ನೀರು ಹಾಕ್ಕೊಳ್ತೇನೆ. ಸ್ಟವ್ ಆನ್ ಮಾಡಿಕೊಂಡೆ. ಒಂದೆರಡು ಕಟ್ ಮಾಡಿದ ಕಾಯಿ ಮೆಣಸನ್ನು ಹಾಕ್ಕೊಳ್ತೇನೆ. ರುಚಿಗೆ ಉಪ್ಪು 1 ಸ್ಪೂನ್ ಹಾಕ್ಕೊಳ್ತಿದ್ದೇನೆ ನಾನು. ಹಾಗೆ ಬೇಳೆ ಚಂದ ಬೇಯಲಿಕ್ಕೆ ಅಂತೇಳಿ 1 ಸ್ಪೂನ್ ಎಣ್ಣೆ ಕೂಡ ಹಾಕ್ಕೊಳ್ತೇನೆ. ಮತ್ತು ಅರಿಶಿನ ಹುಡಿ ಒಂದು 1/2 ಟೀ ಸ್ಪೂನ್ ಹಾಕ್ಕೊಂಡೆ ಅಷ್ಟೇ. ಇಷ್ಟಾಗಿ ಲಿಡ್ ಕ್ಲೋಸ್ ಮಾಡ್ತಿದ್ದೇನೆ. ಇನ್ನಿದು 3 ವಿಸಿಲ್ ಬೇಯಲಿ. ಇದರಲ್ಲಿ 2 ಕಟ್ಟು ಮೆಂತ್ಯ ಸೊಪ್ಪಿದೆ, ಚಂದ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಈಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೇನೆ. ಈ ಪಾತ್ರೆ ಕಾಯುವಾಗ ಒಂದು ಅರ್ಧ ಕಪ್ನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದಿದೆ. ಈಗ ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಳ್ತಿದ್ದೇನೆ. ಉದ್ದಿನಬೇಳೆ 1 ಸ್ಪೂನ್, 2 ಮೆಣಸು ಕಟ್ ಮಾಡಿ ಹಾಕ್ಕೊಳ್ಳಿ. ನಂತರ ಕಟ್ ಮಾಡಿಟ್ಟ ಈರುಳ್ಳಿ ಹಾಕ್ಕೊಂಡೆ. ನೋಡಿ, ಈರುಳ್ಳಿ ಕಾಯ್ತಾ ಇದೆ. ಈರುಳ್ಳಿ ಸ್ವಲ್ಪ ಕೆಂಪಾದ್ಮೇಲೆ, ಸ್ವಲ್ಪ ಕಾದ್ಮೇಲೆ ನಾವು ಒಂದು ದೊಡ್ಡ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೇನೆ. ಈರುಳ್ಳಿ ಟೊಮೆಟೊವನ್ನು ಒಗ್ಗರಣೆ ಜೊತೆ ಚಂದ ಮಸ್ಕೋಬೇಕು. ಹಲೋ ವೀಕ್ಷಕರೇ, ಈ ಮೆಂತ್ಯ ಸೊಪ್ಪಿನಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಪ್ರಯೋಜನಗಳಿವೆ. ಹೇಗಂದರೆ ನಮ್ಮ ಹೃದಯದ ಆರೋಗ್ಯಕ್ಕೆ ಆಗಲಿ, ನಮ್ಮ ಚರ್ಮದ ಆರೋಗ್ಯಕ್ಕಾಗಲಿ ಜೀರ್ಣಕ್ರಿಯೆಯನ್ನು ಸುಧಾರಿಸ್ತದೆ. ಹಾಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕೂಡ ಇದು ನಿಯಂತ್ರಿಸ್ತದೆ. ಈ ಮೆಂತ್ಯ ಸೊಪ್ಪಿನಲ್ಲಿ ಎ ಮತ್ತು ಸಿ ವಿಟಮಿನ್ಗಳು ಹೇರಳವಾಗಿವೆ. ನೋಡಿ ಫ್ರೆಂಡ್ಸ್, ಟೊಮೆಟೊ ಇದು ಒಳ್ಳೆ ಬೆಂದಿದೆಲ್ಲ. ಈಗ ನಾವು ಕಟ್ ಮಾಡಿಟ್ಟ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಈ ಮೆಂತ್ಯ ಸೊಪ್ಪನ್ನು ಆಗಾಗ ನಮ್ಮ ಆಹಾರದಲ್ಲಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಮೆಂತ್ಯ ಸೊಪ್ಪಿದು ಸಾರು ಮಾಡ್ಕೋಬೋದು, ಹಾಗೆ ಸಲಾಡಲ್ಲಿ ಯೂಸ್ ಮಾಡ್ಬೋದು. ಮತ್ತು ಮೆಂತ್ಯ ಸೊಪ್ಪಿದು ಚಪಾತಿ ನೋಡಿ, ಹೀಗೆ ಒಗ್ಗರಣೆ ಜೊತೆ ಇದನ್ನು ಚಂದ ಇದು ಮಕ್ಕೋಬೇಕು. ಎಲ್ಲ ಮಿಕ್ಸ್ ಆಗಲಿ. ಇದು ಎಳತ್ತಿತ್ತು, ಹಾಗಾಗಿ ನಾನು ದಂಟು ಸಮೇತ ಕಟ್ ಮಾಡಿ ಹಾಕಿದ್ದೇನೆ. ಒಳ್ಳೆ ಬೆಳೆದಿದ್ರೆ ನೀವು ದಂಟೆಲ್ಲ ಹಾಕೋದು ಬೇಡ. ಇದು ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ಬೋದು. ಹಾಗೆ ನಾನು ಆ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ನೋಡಿ, ಅಷ್ಟು 2 ಕಟ್ಟು ಸೊಪ್ಪಿತ್ತು. ಈಗ ನೋಡಿ, ಇನ್ನು ಬೇಯುವಾಗ ಸ್ವಲ್ಪನೇ ಆಗ್ತದೆ ಅಷ್ಟೇ ಅದರಲ್ಲಿ. ನೋಡಿ, ಮೆಂತ್ಯ ಸೊಪ್ಪು ಬೇಯ್ತಾ ಇದೆ. ಈಗ ಒಂದು ಟೀ ಸ್ಪೂನ್ನಷ್ಟು ಅರಿಶಿನ ಹುಡಿ ಸೇರಿಸ್ಕೊಳ್ಳಿ. ನಾವಾಗ ಬೇಳೆ ಬೇಯಿಸುವಾಗ ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ವಿ. ಈಗ ಮೆಂತ್ಯ ಸೊಪ್ಪಿಗೆ 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸಾಂಬಾರು ಹುಡಿ ಹಾಕ್ಕೊಳ್ತಿದ್ದೇನೆ. ಕೆಂಪು ಮೆಣಸಿನ ಪುಡಿ 1 ಸ್ಪೂನು. ಸಾಂಬಾರು ಪುಡಿ ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಒಳ್ಳೆ ಸ್ಮೆಲ್ ಬರ್ತದೆ, ಅದಕ್ಕೋಸ್ಕರ. ಅದರಲ್ಲಿ ಎಲ್ಲ ಮಸಾಲೆಗಳು ಇದೆ, ಸೊ ನಾನು ಅದನ್ನು ಯೂಸ್ ಮಾಡಿದ್ದೇನೆ. ಹಾಗೆ ಖಾರಕ್ಕೆ ಮೆಣಸಿನ ಹುಡಿ ನೋಡಿ, ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಂಡು. ನಾನು ನೀರೇನು ಹಾಕ್ಕೊಂಡಿಲ್ಲ. ಈಗ ಇದರಲ್ಲೇ ನೀರು ಬಿಡ್ತದೆ. ಸಣ್ಣ ಉರಿಯಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು 5ರಿಂದ 8 ನಿಮಿಷ ಆಗಿದೆ. ನಾನೀಗ ಮುಚ್ಚಳ ತೆಗಿತಾ ಇದ್ದೇನೆ. ನೋಡಿ, ಒಳ್ಳೆ ಬೆಂದಿದೆಲ್ಲ. ಬೇಕಾದರೆ ನೀರು ಕೂಡ ಸೇರಿಸ್ಕೋಬೋದು ನಾವು. ನಾನೀಗ ಸೇರಿಸ್ಕೊಂಡಿಲ್ಲ. ಬೆಂದಿದ ಅಂತ ನೋಡಿ, ಬೇಯದಿದ್ದು ನೀರು ಕೂಡ ಸೇರಿಸ್ಕೋಬೋದು. ಸ್ವಲ್ಪ ಎಳತ್ತಿದ್ದ ಕಾರಣ ಚೆನ್ನಾಗಿ ಬೆಂದಿದೆ.
ಈಗ ನಾವು ಬೇಯಿಸಿಟ್ಟ ದಾಲನ್ನು ಸೇರಿಸ್ಕೊಳ್ಳೋಣ. ದಾಲ್ ಮತ್ತು ಹೆಸರು ಕಾಳು ಆಗ ನಾನು ಬೇಯಿಸಿಟ್ಟಿದ್ದೆಲ್ಲ ಅದನ್ನು ಸೇರಿಸ್ಕೊಳ್ತಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆಯಲ್ಲ. ಹೆಸರು ಕಾಳು ಒಳ್ಳೆ ಮೊಳಕೆ ಎಲ್ಲ ಬಂದಿದ್ದರೆ ಸೂಪರಾಗಿ ಆಗ್ತದೆ. ನೀವು ಬೇರೆ ಕಾಳು ಏನಾದರೂ ಇದ್ದರೂ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಹೆಸರು ಕಾಳು ಮತ್ತು ಬೇಳೆ ಸೇರಿಸ್ಕೊಂಡು ಚೆನ್ನಾಗಿರ್ತದೆ. ತೆಗೆದಿಟ್ಟ ದಾಲ್ದು ನೀರು ಕೂಡ ಹಾಕ್ಕೊಳ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುದೀಲಿ ಇದರ ಜೊತೆ. ಆಗ ಒಳ್ಳೆ ಟೇಸ್ಟ್ ಎಲ್ಲ ಬಿಡ್ತದೆ. ಮತ್ತು ಉಪ್ಪು ಖಾರ ಏನಾದ್ರು ಬೇಕಾದರೆ ಸೇರಿಸ್ಕೋಬೋದು. ಕರೆಕ್ಟಾಗಿದೆ, ಇದಕ್ಕೇನು ನಾನು ಸೇರಿಸ್ಕೊಳ್ತಾ ಇಲ್ಲ. ಉಪ್ಪು ಚೆನ್ನಾಗಿದೆ, ಹಾಗೆ ಖಾರ ಕೂಡ ಸಾಕು. ನಿಮಗೆ ಜಾಸ್ತಿ ಖಾರ ಬೇಕಂದರೆ ಸೇರಿಸ್ಕೋಬೋದು. ಸ್ವಲ್ಪ ಹೊತ್ತು ಲಿಡ್ ಮುಚ್ಚಿ ಬೇಯಲಿಕ್ಕೆ ಬಿಡೋಣ. ಬೇಯಲಿಕ್ಕೆ ಅಂದರೆ ಒಳ್ಳೆ ಕುದಿಲಿಕ್ಕೆ. ನೋಡಿ ಈಗ ಒಂದು 5 ನಿಮಿಷ ಕಳೆದಿದೆ. ಮುಚ್ಚಳ ತೆಗೆದು ನೋಡ್ತಾ ಇದ್ದೇನೆ. ನೋಡಿ ವಾವ್, ಸೂಪರಾಗಿ ಬಂದಿದೆಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಇವತ್ತಿನ ಮೆಂತ್ಯ ಸೊಪ್ಪು ದಾಲ್ ಮತ್ತು ಮೊಳಕೆ ಬರಿಸಿದ ಹೆಸರು ಕಾಳು ಸಾರು ರೆಡಿಯಾಗಿದೆ. ಸೂಪರಾಗಿ ಬಂದಿದೆ. ಅದ್ಭುತವಾದ ರುಚಿ ಕೊಡ್ತದೆ ಇದು. ಅನ್ನ ಜೊತೆ ಹಾಕ್ಕೊಂಡು ಸೇರಿಸಿದರೆ ನಮಗೆ ತುಂಬ ಖುಷಿ ಆಗ್ತದೆ. ಹಾಗೆ ಬೇರೆ ತಿಂಡಿಗಳ ಜೊತೆ ದೋಸೆ, ರೊಟ್ಟಿ, ಚಪಾತಿ, ಪರೋಟ ಯಾವುದ್ರ ಜೊತೆ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೋಡಿ ಈಗ ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ನಾನೀಗ ಸ್ಟವ್ ಆಫ್ ಮಾಡಿಕೊಂಡು ಲಿಡ್ ಮುಚ್ಚಿಡ್ತಾ ಇದ್ದೇನೆ. ಮುಚ್ಚಳ ಮುಚ್ಚಿ ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಇಟ್ಟಿದ್ದೇನೆ. ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯುವಾಗ ಜಜ್ಜಿಕೊಂಡ ಬೆಳ್ಳುಳ್ಳಿ 4-5 ಎಸಳಿನಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ, ಜಜ್ಜಿ ಇಟ್ಟುಕೊಂಡದ್ದು. ಬೆಳ್ಳುಳ್ಳಿ ಕಾಯುವಾಗ ಜೀರಿಗೆ ಹಾಕ್ಕೊಳ್ತಿದ್ದೇನೆ. 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೇನೆ. ಒಳ್ಳೆ ಕಾದಿದೆ. ಈಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಹಾಕ್ಕೊಳ್ತಿದ್ದೇನೆ. ಕೆಂಪು ಮೆಣಸಿನ ಹುಡಿ, ಒಳ್ಳೆ ಕಲರ್ ಬರ್ತದೆ. ಹಾಗೆ ಖಾರ ಕಡಿಮೆ ಆದರೂ ಕೂಡ ಸರಿ ಆಗ್ತದೆ, ಅಡ್ಜಸ್ಟ್ ಆಗ್ತದೆ. ಈಗ ಇದನ್ನು ಆಫ್ ಮಾಡಿಕೊಂಡು ನಾವು ರೆಡಿಯಾದ ಸಾರಿಗೆ ಸೇರಿಸ್ಕೊಳ್ಳೋಣ. ನೋಡಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ನಮ್ಮ ಇವತ್ತಿನ ಅಡುಗೆ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಈಗ ರೆಡಿ ಆಯಿತು. ನೋಡಿ, ಮೆಂತ್ಯ ಸೊಪ್ಪು ಸಾರು ಚೆನ್ನಾಗಿ ಬಂದಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಒಳ್ಳೊಳ್ಳೆ ಅಡುಗೆಗೋಸ್ಕರ ನಮ್ಮ ಯಾಲದಾಳು ಮನೆ ಅಡುಗೆಯನ್ನು ನೋಡ್ತಾ ಇರಿ. ನೋಡಿ ಫ್ರೆಂಡ್ಸ್, ಈಗ ಫುಲ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆಲ್ಲ. ನೀವು ಕೂಡ ಟ್ರೈ ಮಾಡಿ. ಮೆಂತ್ಯ ಸೊಪ್ಪು, ದಾಲ್ ಮತ್ತು ಮೊಳಕೆ ಬರಿಸಿದ ಹೆಸರು ಕಾಳು ಸಾರು ಸಖತ್ತಾಗಿರುತ್ತೆ ಟೇಸ್ಟ್. ಅನ್ನಕ್ಕೆ ಹಾಕೊಂಡು ತಿಂದರೆ ಬಹಳ ಮಜಾ ಇರ್ತದೆ. ನೋಡಿ, ಹೀಗೆ ಸೊಪ್ಪು ಸಿಕ್ಕಿದ್ರೆ ಅನ್ನದ ಜೊತೆ ಒಳ್ಳೆ ಖುಷಿ ಆಗ್ತದೆ. ಸರಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ತುಂಬ ಹೆಲ್ದಿ ಹಾಗೆ ಟೇಸ್ಟಿ, ಒಳ್ಳೆ ರುಚಿಕರವಾದ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಹೆಲ್ಪ್ಫುಲ್ ಇರುವಂತಹ ಒಂದು ಮೆಂತ್ಯ ಸೊಪ್ಪು, ದಾಲ್ ಮತ್ತು ಹೆಸರು ಕಾಳು ಸಾರನ್ನು ಇವತ್ತು ಮಾಡಿ ತೋರಿಸಿದ್ದೀನಿ. ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಯಾಲದಾಳು ಮನೆ ಅಡುಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ. ಹಾಗೆ ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ನೀವು ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಓಕೆ, ಇನ್ನೊಂದು ಸ್ಪೆಷಲ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಬಾಯ್.